ಎಲ್ಲರಿಗೂ ನಮಸ್ಕಾರ. ನಾನು ಡಾಕ್ಟರ್ ಮಧು ಎಲ್, ಸೇಫ್ IVF ಸೆಂಟರ್, ಶಿವಮೊಗ್ಗ. ನನ್ನ ಕಳೆದ ವಿಡಿಯೋದಲ್ಲಿ ನಿಮ್ಗೆ ಹೈಡ್ರೋಸಾಲ್ಪಿಂಗ್ಸ್ ಅದ್ರ ಬಗ್ಗೆ ಹೇಳಿದ್ದೆ. ಈ ಸಾಲ್ಪಿಂಗ್ಸ್ ಅಂದ್ರೆ ಫೈಲೋಪಿಯನ್ ಟ್ಯೂಬ್ಗಳು ಅಂತ ತಮ್ಗೆ ಹೇಳಿದ್ದೆ. ಅದ್ರೊಳಗೆ ನೀರ್ ತುಂಬಿರೋದನ್ನ ಹೈಡ್ರೋಸಾಲ್ಪಿಂಗ್ಸ್ ಅಂತ ಹೇಳಿದ್ದೆ. ಅದಕ್ಕೆ ಟ್ರೀಟ್ಮೆಂಟ್ ಕೂಡ ಹೇಳಿದ್ದೆ. ಯಾಕಾಗತ್ತೆ ಇದು, ಅಥವಾ ಅದನ್ನ ಹೇಗೆ ಪರಿಹಾರ ಮಾಡೋದು ಅನ್ನೋದು ಕೂಡ ಹೇಳಿದ್ದೆ. ಅದೇ ತರ ಈ ಟ್ಯೂಬ್ಸ್ಗೆ ಸಂಬಂಧಪಟ್ಟಿದ್ದು ಒಂದು ಅತಿ ಮುಖ್ಯವಾದ ಇನ್ನೊಂದು ವಿಚಾರ ಅಂತಂದ್ರೆ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಹೇಳಿ. ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂದ್ರೆ ಏನು? ನಮ್ಮ ಗರ್ಭಕೋಶದ ಹತ್ರ ಇರೋ ಆ ಟ್ಯೂಬಲ್ ಪಾರ್ಟ್ ಬ್ಲಾಕ್ ಆಗಿರೋದಕ್ಕೆ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಕರೀತಾರೆ. ಅದೇನಪ್ಪ, ಹೇಗೆ ಅದು, ಯಾಕೆ ಇಟ್ ಇಸ್ ವೆರಿ ಇಂಪಾರ್ಟೆಂಟ್ ಅಂತಂದ್ರೆ, ಜನರಲಿ ಅದು ಏನಾಗಿರುತ್ತೆ, ಈ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಕಾರಣಗಳಿಗೆ ಒಂದು ಮ್ಯೂಕಸ್ ಪ್ರಾಡಕ್ಟ್ ಪ್ರೊಡ್ಯೂಸ್ ಆಗ್ತಿರುತ್ತಲ್ಲ, ಅದು ಹೋಗ್ಬಿಟ್ಟು ಅಲ್ಲಿ ಕಲೆಕ್ಟ್ ಆಗಿರುತ್ತೆ. ಅದು ಮೋಸ್ಟ್ ಕಾಮನ್. ಮ್ಯೂಕಸ್ ಇಂದ ಒಂದು ಮೆಂಬ್ರೇನಸ್ ಪ್ಲಗ್ ಆಗಿರುತ್ತೆ. ಅಥವಾ ಆರ್ಗ್ಯಾನಿಕ್ ಕಾಸಸ್ ಕೂಡ ಇರಬಹುದು. ಆರ್ಗ್ಯಾನಿಕ್ ಕಾಸಸ್ ಯಾವ್ದಾದಪ್ಪ ಅಂತಂದ್ರೆ ಈ ಎಂಡೋಮೆಟ್ರೋಸಿಸ್ ಇಂದ ಬ್ಲಾಕ್ ಆಗಿರಬಹುದು, ಅಥವಾ ಸ್ಯಾಲ್ಪಿಂಜೈಟಿಸ್ ಇಸ್ಥಮಿಕಾ ನೊಡೋಸಾ ಅಂತ ಕರೀತಾರೆ, ಅದರಿಂದ ಒಂದು ಗಂಟುಗಳಾಗಿರ್ಬಹುದು, ಅಥವಾ ಪ್ರೀವಿಯಸ್ ಸರ್ಜರೀಸ್, ಅದು ಈ ಪೆಲ್ವಿಕ್ ಸರ್ಜರೀಸ್ ಆಗಿರುತ್ತೆ, ಎಂಡೋಮೆಟ್ರೋಟಿಕ್ ಸರ್ಜರೀಸ್ ಆಗಿರುತ್ತೆ, ಅದರಿಂದ ಬ್ಲಾಕ್ ಆಗಿರಬಹುದು. ಸೊ ಇಷ್ಟು, ಆಮೇಲೆ ಅಲ್ಲಿ ಮೈಕ್ರೋ ಪಾಲಿಪ್ಸ್ ಗಳಿರ್ಬೋದು. ಮೈಕ್ರೋ ಪಾಲಿಪ್ಸ್ ಅಥವಾ PID, ಪೆಲ್ವಿಕ್ ಇನ್ಫ್ಲಮೇಟರಿ ಡಿಸೀಸ್ ಅಂತ ಕರೀತಾರೆ. ಸೊ ಇಷ್ಟು ಕಾರಣಗಳಿಂದ ಬ್ಲಾಕ್ ಆಗಿರಬಹುದು. ಹೇಗೆ ಗೊತ್ತಾಗುತ್ತೆ ನಮ್ಗೆ ಇದು? ನಮ್ಗೆ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಆಗಿರೋದು ಹೇಗೆ ಗೊತ್ತಾಗುತ್ತೆ ನಮ್ಗೆ? ಅದು ಅರಿವು ಬರುತ್ತಾ ಅಂತಂದ್ರೆ, ಬಹುತೇಕ ಇದು ಎಸಿಂಪ್ಟಮ್ಯಾಟಿಕ್ ಆಗಿರುತ್ತೆ. ಯಾವಾಗ ಗೊತ್ತಾಗುತ್ತೆ ಅಂದ್ರೆ, ಈಗ ಮದುವೆ ಆಗಿ ಜನರಲಿ 1, 2, 3 ವರ್ಷದ ತನಕ ನಾವು ಅಷ್ಟು ಟ್ಯೂಬಲ್ ಇವ್ಯಾಲ್ಯೂಯೇಷನ್ ಮಾಡಿರೋದಿಲ್ಲ. ಟ್ಯೂಬ್ ಇವ್ಯಾಲ್ಯೂಯೇಷನ್ ಮಾಡಕ್ಕೆ HSG ಅಂತ ಒಂದು ಮೋಸ್ಟ್ ಕಾಮನ್ ಪ್ರೊಸೀಜರ್ ಯೂಸ್ ಮಾಡಿ. ಈ HSG ಅಂತ ಒಂದು ಪ್ರೊಸೀಜರ್ ಮಾಡಿದಾಗ ಬಹುತೇಕ ಅದು 70 to 80% ಸೆನ್ಸಿಟಿವ್ ಬರುತ್ತೆ. ಇನ್ನು 20% ಅಲ್ಲಿ ಏನಾಗಿರುತ್ತೆ, ಇದು ಟ್ಯೂಬಲ್ ಸ್ಪಾಸಮ್ ಆಗಿ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಕೊಡ್ತಾರೆ. ಸೊ ಹಾಗಾಗಿ HSG ಇಂದ ನಮಗೆ ಬಹುತೇಕ ಈ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ಗಳು ಗೊತ್ತಾಗುತ್ತೆ. ಅಥವಾ ಅದಲ್ದಲೇನು ಕೂಡ ಈ 3-4 ವರ್ಷ ಆದ್ರೂ ಮಕ್ಕಳಾಗಿರಲ್ಲ ಅಂದ್ರೂ ಕೂಡ ಅದು ಒಂದು ರೋಗದ ಲಕ್ಷಣ ಇರಬಹುದು. ಮೂರನೇದು, ನಾವು ಬೇರೆ ಯಾವುದೇ ಕಾರಣಕ್ಕೂ ಲ್ಯಾಪ್ರೋಸ್ಕೋಪಿ ಮಾಡ್ಬೇಕಾದ್ರೆ ಕ್ರೋಮ್ ಪರ್ಟ್ಯೂಬೇಷನ್ ಅಂತ ಮಾಡ್ತೀವಿ. ಈ ಕ್ರೋಮ್ ಪರ್ಟ್ಯೂಬೇಷನ್ ಅಂತ ಒಂದು ಪರೀಕ್ಷೆ ಮಾಡಿದಾಗ ನಾವು ಈ ಡೈನ ಪುಷ್ ಮಾಡಿದಾಗ ಪ್ರಾಕ್ಸಿಮಲ್ ಟ್ಯೂಬ್ಸ್ ಇಂದ ಈ ಡೈ ಹೊರಗೆ ಬರ್ದಲೇ ಇದ್ರೆ, ದೆನ್ ವಿ ಕಾಲ್ ಇಟ್ ಆಸ್ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ. ಸೊ ಕಾರಣಗಳು ಏನಂತ ಹೇಳಿದೆ, ಹೇಗೆ ತಿಳ್ಕೋಬೇಕು ಅಂತ ಹೇಳಿದೆ. ಏನಪ್ಪ ಮಾಡೋದು ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಆಗಿದೆ ಅಂತ? ಏನ್ ಮಾಡೋದು ಸರ್, ಇದಕ್ಕೇನು ಟ್ರೀಟ್ಮೆಂಟ್ ಅಂತ ಕೇಳ್ಬೋದು. HSG ಇಲ್ಲಿ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಬಂದಿದ್ರೆ ಅದಕ್ಕೆ ನೆಕ್ಸ್ಟ್ ಬೆಸ್ಟ್ ಆಪ್ಷನ್ ಹಿಸ್ಟೋಸ್ಕೋಪಿ ಮಾಡಿ, ಲ್ಯಾಪ್ರೋಸ್ಕೋಪಿಕ್ ಗೈಡೆಡ್ ಹಿಸ್ಟೋಸ್ಕೋಪಿಕ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಅಂತ ಕರಿತೀವಿ. ಒಂದು ಗೈಡ್ ವೈರ್ ಇರುತ್ತೆ, ಅದನ್ನ ಹಾರ್ಟಿಗೆ ಹೇಗೆ ಸ್ಟಂಟ್ ಹಾಕ್ತಾರೆ, ಹಾರ್ಟ್ ಆರ್ಟ್ರೀಸ್ಗೆ, ಕರೋನರಿ ಆರ್ಟ್ರೀಸ್ಗೆ, ಅದೇ ತರ ಪ್ರಾಕ್ಸಿಮಲ್ ಟ್ಯೂಬ್ಸ್ಗೂ ಕೂಡ ನಾವು ಗೈಡ್ ವೈರ್ನ ಪಾಸ್ ಮಾಡ್ತೀವಿ. ಕ್ಯಾನ್ಯುಲೇಷನ್ ಅಂತ ಕರಿತೀವಿ. ಹೇಗೆ ಮಾಡ್ತೀವಿ ಅಂತಂದ್ರೆ, ಲ್ಯಾಪ್ರೋಸ್ಕೋಪಿಕ್ ಗೈಡೆಡ್ ಹಿಸ್ಟೋಸ್ಕೋಪಿಕ್ ಟ್ಯೂಬಲ್ ಕ್ಯಾನ್ಯುಲೇಷನ್. ಈ ಮ್ಯೂಕಸ್ ಡೆಬ್ರಿಸ್ ಇತ್ತು, ಅಥವಾ ಪ್ರಾಕ್ಸಿಮಲ್ ಟ್ಯೂಬಲ್ ಮಸಲ್ ಸ್ಪಾಸಮ್ ಇತ್ತು, ಇಂಥವೆಲ್ಲ ಬಹುತೇಕ ಕಂಡೀಷನ್ಸ್ ಈ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಇಂದ ಓಪನ್ ಅಪ್ ಆಗತ್ತೆ. ನ್ಯಾಚುರಲ್ ಆಗಿ ಕನ್ಸೀವ್ ಆಗಕ್ಕೆ ಅನುಕೂಲ ಆಗುತ್ತೆ. ಒಂದು. ಎರಡನೇದೇನು ಅಂತಂದ್ರೆ, ಆಯ್ತು ಸರ್, ನಮ್ಗೆ ಈ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಅಲ್ಲೂ ಕೂಡ ಅಕಸ್ಮಾತ್ ನಮಗೆ ಮಕ್ಕಳಾಗಿಲ್ಲ ಅಂದ್ರೆ ಏನ್ ಮಾಡೋದು ಅಂತ ಗಾಬರಿ ಪಡೋಂಥದ್ದೇನಿಲ್ಲ. HSG ಇಲ್ಲಿ ಪ್ರಾಕ್ಸಿಮಲ್ ಟ್ಯೂಬಲ್ ಬ್ಲಾಕ್ ಅಂತ ಬಂದಿರೋಂಥದ್ದು ಹಿಸ್ಟೋಸ್ಕೋಪಿ ಲ್ಯಾಪ್ರೋಸ್ಕೋಪಿ ಮಾಡಾದ್ಮೇಲೆ 80 to 90% ಆಫ್ ದ ಕೇಸಸ್ ಓಪನ್ ಮಾಡಬಹುದು. ಇನ್ನು ಉಳಿಕೆ ಅನ್ಫಾರ್ಚುನೇಟ್ ಇನ್ 10% ಆಫ್ ದ ಕೇಸಸ್ಗೆ IVF ಅಥವಾ ICSI ಬೇಕಾಗತ್ತೆ. ಯಾಕೆಂತಂದ್ರೆ ಇನ್ ವಿಟ್ರೋ ಫರ್ಟಿಲೈಸೇಷನ್ ಅಂತ ಅನ್ನೊಂದು ಪ್ರೊಸೀಜರ್ ಕಂಡುಹಿಡಿದಿದ್ದೇ ಟ್ಯೂಬಲ್ ಫ್ಯಾಕ್ಟರ್ಸ್ಗೋಸ್ಕರ. ಸೊ ಹಾಗಾಗಿ ಯಾವಾಗ ಟ್ಯೂಬ್ಸ್ ಬ್ಲಾಕ್ ಆಗಿದೆ ಅನ್ಸುತ್ತೋ ಅವಾಗ ಈ ಪ್ರಾಕ್ಸಿಮಲ್ ಟ್ಯೂಬಲ್ ಕ್ಯಾನ್ಯುಲೇಷನ್ ಕೂಡ ಫೇಲ್ ಆಯ್ತು ಅಂತಂದ್ರೆ ನೆಕ್ಸ್ಟ್ ಪ್ರೊಸೀಜರ್ IVF ಅಥವಾ ICSI ಬೇಕಾಗತ್ತೆ. ಸೊ ಇಷ್ಟು ಟ್ಯೂಬ್ಸ್ಗಳ ಬಗ್ಗೆ ಮಾಹಿತಿ. ನನ್ನ ಮುಂದಿನ ವಿಡಿಯೋದಲ್ಲಿ ನಿಮಗೆ ಓವರೀಸ್ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಧನ್ಯವಾದಗಳು.